ರಾಜ್ಯಪಾಲರ ನಡೆ ಖಂಡಿಸಿ ಬಾದಾಮಿ ಮತಕ್ಷೇತ್ರ ಕಾಂಗ್ರೆಸ್ ಸಮಿತಿಯಿಂದ ಬೃಹತ್ ಪ್ರತಿಭಟನೆ ಮಾಡಲಾಗಿದೆ. ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ನೀಡಿರುವುದು ರಾಜಕೀಯ ದುರುದ್ದೇಶ ಎಂದು ರಾಜ್ಯ ಮತ್ತು ಕೇಂದ್ರ ಬಿಜೆಪಿ ಒತ್ತಡದಿಂದ ಪ್ರಾಸಿಕ್ಯೂಷನ್ ನೀಡಿದ್ದಾರೆ ಎಂದು ಬಾದಾಮಿಯ ಕಾಂಗ್ರೆಸ್ ಸಮಿತಿ ಹಾಗೂ ಬಾದಾಮಿಯ ಮತಕ್ಷೇತ್ರದ ಶಾಸಕರು ಶ್ರೀ ಭೀಮಸೇನ ಬಿ ಚಿಮ್ಮನಕಟ್ಟಿ ಸೇರಿ ಕಾಂಗ್ರೆಸ್ ಮುಖಂಡರು ಪ್ರತಿಭಟನೆ ಮಾಡಿದ್ದಾರೆ. ಹೊಳಿಯಪ್ಪ ಕಂಬಾರ್ ಸಂವಿಧಾನವನ್ನು ಕಿತ್ತಾಕಬಾರದಂತ ನಾವು ವಿಚಾರ ಮಾಡಿದ್ವಿ. ನಾವೆಲ್ಲರೂ ಹೋಗಿ ಅಂಬೇಡ್ಕರ್ ಅವರ ಮೂರ್ತಿಗೆ ಮಾಲಾರ್ಪಣೆ ಮಾಡ್ಕೊಂಡು ಇಲ್ಲಿ ಬಂದು ನಿಂತೀವಿ. ಇದನ್ನ ನಾವು ಗಮನ ಹರಿಸಬೇಕು. ಏನಪ್ಪ ಅಂತಂದ್ರೆ ಇವತ್ತೇನಾದ್ರೂ ಹೆಚ್ಚು ಕಡಿಮೆ ಆಯ್ತಂದ್ರೆ ಅಂಬೇಡ್ಕರ್ ಅವರ ಅವತ್ತೇನು ಸಂವಿಧಾನವನ್ನ ರಕ್ಷಣೆ ಮಾಡಿದ್ರು ಅದು ಒಂದು ದಿವಸ ಸುಟ್ಟು ಹಾಕುವಂತ ಕೆಲಸ ಮಾಡ್ತಾರ. ಈ ಸಂದರ್ಭ ಯಾಕಂದ್ರೆ ಕಾನೂನು ವಿರುದ್ಧವಾಗಿ ನೋಟಿಸ್ ಕೊಡ್ತಾರ ಅಂದ್ಮೇಲೆ ಇದು ನಾಳೆ ನಮಗೂ ಎಲ್ಲಾ ಸಾರ್ವಜನಿಕರಿಗೂ ಸತ್ತ ತೊಂದರೆ ಆಗುದ್ರಾಗ ಯಾವುದೇ ಸಂದೇಹ ಇಲ್ಲ ಅನ್ನೋದನ್ನ ನಾವು ಗಮನ ಹರಿಸಬೇಕಾಗುತ್ತೆ. ಇದಕ್ಕೋಸ್ಕರ ಇವತ್ತು ನಾವು ರಾಷ್ಟ್ರಪತಿಗಳು ಈ ದೇಶದ ರಾಷ್ಟ್ರಪತಿಯವರಿಗೆ ಮತ್ತೊಮ್ಮೆ ಎಲ್ಲರೂ ಕೂಡ ಮನವಿ ಕೊಡೋದು ರಾಜ್ಯಪಾಲರು ಮಾಡಿದಂತ ನಡೆ ಏನಕ್ಕೆ ತೋಡಂತ ಏನಾಗಿ ಅವರ ಕೈಗೆ ತಿನ್ನುವಂತ ಕೆಲಸ ಅದರ ವಿರುದ್ಧವಾಗಿ ಈ ರಾಜ್ಯದ ಜನರ ಸಂದೇಶವನ್ನ ರಾಷ್ಟ್ರಪತಿ ಅವರು ಕಳಿಸೋದು. ಅದಕ್ಕೆ ನಾವು ಮುಂದಿನ ದಿನದಲ್ಲಿ ಕಾನೂನಾತ್ಮಕವಾದಂತಹ ಹೋರಾಟವನ್ನು ಮಾಡೋದು ಅಂತ ಹೇಳಿ ತಮ್ಮೆಲ್ಲರಿಗೂ ಅನಿಸಿ ಮತ್ತೊಮ್ಮೆ ಈ ಹೋರಾಟಕ್ಕೆ ಬಂದಂತ ತಾವೆಲ್ಲರಿಗೂ ಬೃಹದ್ರೂಪವಾಗಿ ತಮ್ಮೆಲ್ಲರಿಗೂ ಅಭಿನಂದನೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮೆಲ್ಲರಿಗೂ ಮಾತನ್ನು ಮಾಡ್ತೇನೆ. ನಮಸ್ಕಾರ. ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸತಕ್ಕಂಥ ಒಂದು